ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಣ್ಣ ಮತ್ತು ಲಕ್ಷ್ಮಿ ಎಂಬ ಬಡ ರೈತ ದಂಪತಿ ವಾಸಿಸುತ್ತಿದ್ದರು. ಅವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದರು, ಮಂಜು ಮತ್ತು ರೇಖಾ. ಅವರ ಜೀವನವು ಅವರ ಚಿಕ್ಕ ಹೊಲದಲ್ಲಿ ಬೆಳೆದ ಬೆಳೆಗಳನ್ನೇ ಅವಲಂಬಿಸಿತ್ತು. ಮುಂಜಾನೆ ಸೂರ್ಯೋದಯಕ್ಕೂ ಮುಂಚೆಯೇ ರಾಮಣ್ಣ ಎದ್ದು ತನ್ನ ಎತ್ತುಗಳನ್ನು ಸಿದ್ಧಪಡಿಸಿ ಹೊಲಕ್ಕೆ ಹೋಗುತ್ತಿದ್ದನು. ಲಕ್ಷ್ಮಿ ಮನೆಯ ಕೆಲಸಗಳನ್ನು ಮುಗಿಸಿ ಗಂಡನಿಗೆ ಊಟ ತೆಗೆದುಕೊಂಡು ಹೋಗುತ್ತಿದ್ದಳು. ಮಳೆ ಬಂದರೆ ಅವರಿಗೆ ಸಂತೋಷವಾಗುತ್ತಿತ್ತು, ಏಕೆಂದರೆ ಅದು ಅವರ ಬೆಳೆಗಳಿಗೆ ಜೀವನಾಡಿಯಾಗಿತ್ತು. ಆದರೆ ಮಳೆ ಕೈಕೊಟ್ಟರೆ ಅವರ ಸಂಕಷ್ಟ ಹೇಳತೀರದು. ಆಗ ಅವರು ಸಾಲ ಮಾಡಬೇಕಾಗುತ್ತಿತ್ತು ಮತ್ತು ಆ ಚಿಂತೆ ಅವರನ್ನು ಸದಾ ಕಾಡುತ್ತಿತ್ತು. ಮಕ್ಕಳು ಶಾಲೆಗೆ ಹೋಗಿ ಸಂಜೆ ಹೊಲದಲ್ಲಿ ತಂದೆಗೆ ಸಹಾಯ ಮಾಡುತ್ತಿದ್ದರು. ಮಂಜು ಎತ್ತುಗಳನ್ನು ನೋಡಿಕೊಳ್ಳುತ್ತಿದ್ದರೆ ರೇಖಾ ಕಳೆ ಕೀಳುತ್ತಿದ್ದಳು. ಸಂಜೆ ಎಲ್ಲರೂ ಒಟ್ಟಾಗಿ ಕುಳಿತು ಸರಳವಾದ ಊಟ ಮಾಡುತ್ತಿದ್ದರು. ಆ ಸಮಯದಲ್ಲಿ ರಾಮಣ್ಣ ತನ್ನ ದಿನದ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುತ್ತಿದ್ದನು. ಲಕ್ಷ್ಮಿ ಮಕ್ಕಳಿಗೆ ಕಥೆಗಳನ್ನು ಹೇಳುತ್ತಿದ್ದಳು. ಒಂದು ವರ್ಷ ಮಳೆ ಚೆನ್ನಾಗಿ ಬಂದು ಬೆಳೆ ಸಮೃದ್ಧವಾಗಿತ್ತು. ರಾಮಣ್ಣ ಮತ್ತು ಲಕ್ಷ್ಮಿ ಸಂತೋಷದಿಂದ ತಮ್ಮ ಬೆಳೆಗಳನ್ನು ಮಾರಿ ಸ್ವಲ್ಪ ಸಾಲ ತೀರಿಸಿದರು ಮತ್ತು ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ತೆಗೆದುಕೊಟ್ಟರು. ಆ ದಿನ ಅವರ ಮನೆಯಲ್ಲಿ ಹಬ್ಬದ ವಾತಾವರಣವಿತ್ತು. ಹೀಗೆ ಆ ಸಣ್ಣ ರೈತ ಕುಟುಂಬವು ಕಷ್ಟ ಸುಖಗಳನ್ನು ಸಮಾನವಾಗಿ ಹಂಚಿಕೊಂಡು ಪ್ರೀತಿಯಿಂದ ಇದ್ದರು.